ಅಶೋಕ್, ಈಗ ನಿಮ್ಮಪ್ಪ ಹೆಂಗೆ ಫೋನ್ ಮಾಡಿ? ಅಯ್ಯೋ ನಾನಾ? ಅವರೇ ಮಾಡ್ತಾರೆ ಬಿಡು. ನೋ, ಈಗ ನೀವೇ ಕಾಲ್ ಮಾಡಬೇಕು. ಏನು ಎಲ್ಲ ನಾನೇ ಹೇಳ್ಕೊಡ್ಬೇಕೇನ್ರಿ? ನಾನು 1 ಲೈನ್ ಹೇಳಿದ್ರೆ ನೀವೇ ಡೈಲಾಗ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಎಲ್ಲನೂ ನಾನೇ ಹೇಳ್ಕೊಡ್ಬೇಕು. ಸರಿ, ನೀವು ಫೋನ್ ಮಾಡಿ ಏನು ಮಾತಾಡಬೇಕು ಅಂತ ನಾನು ಹೇಳ್ತೀನಿ. ರಿಸೀವ್ ಮಾಡಿದ ತಕ್ಷಣ ನಂದಿಗೆ ಅಬಾರ್ಷನ್ ಆಯಿತು ಅಂತ ಹೇಳಿ. ನಂದಿ, ಇದೆಲ್ಲ ಸರಿನಾ? ಈ ವಿಷಯದಲ್ಲಿ ಸುಳ್ಳು ಹೇಳೋದು ಬೇಡ ಅನಿಸ್ತಿದೆ ನಂದಿ. ಜೀವನ ಪೂರ್ತಿ ಆಸ್ತಿ ಇಲ್ಲದೆ, ಅಧಿಕಾರ ಇಲ್ಲದೆ, ಊರವ್ರ ಮರ್ಯಾದೆ ಸಿಗದೆ ಬದುಕೋಕೆ ನೀವು ರೆಡಿ ಅಂದರೆ ಹೇಳಿ. ಇದೇನು ಮಾಡೋದು ಬೇಡ. ಸೊ ಫೋನ್ ಮಾಡಿ. ಅಶೋಕ, ಅಶೋಕ, ಸಾಯಿಸ್ಬಿಟ್ರಲ್ಲ ಅಪ್ಪಯ್ಯ. ಎಲ್ಲರೂ ಸೇರಿ ನನ್ನ ಮಗುನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಅಪ್ಪಯ್ಯ. ಮಗು ಹೊಟ್ಟೆಲಿ ಸತ್ತೋಯ್ತಾ? ಏನ್ಲ ಹೇಳ್ತಿದೀಯ ಅಶೋಕ ನೀನು? ಇನ್ನೇನು ಹೇಳಿ, ನಂದಿತಾಗ ಅಬೋಷನ್ ಆಗೋಯ್ತು. ನೀವೇ ಕಾರಣ. ಏನು ತಪ್ಪು ಮಾಡದೆ ಇರೋಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ರಲ್ಲಪ್ಪಯ್ಯ. ನಿಮಗೆ ಈ ತಪ್ಪಿಗೆ ಕ್ಷಮೆನೇ ಇಲ್ಲ. ದೇವರೆಲ್ಲ ನೋಡ್ತಿದ್ದಾನೆ ಅಪ್ಪಯ್ಯ. ನನ್ ಮಗು ಪ್ರಪಂಚಕ್ಕೆ ಕಾಲಿಡೋ ಮುಂಚೆನೆ ಸಾಯ್ತಿದ್ರ. ಇದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸ್ತೀರಾ ಅಪ್ಪಯ್ಯ, ಅನುಭವಿಸ್ತೀರಾ. ಅಲ್ಲಿ ಅಶೋಕ ಎಲ್ಲಿದ್ದೇನೆ ಅಂತ ಹೇಳ, ನಾನು ಬರ್ತೀನಿ ಹೇಳ. ವೆರಿ ಗುಡ್ ಅಶೋಕ್. ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ನಾನು ಹೋಯ್ತೀನಿ ಅಶೋಕ. ಅಶೋಕಂಗೆ ಇನ್ನೊಂದು ಫೋನ್ ಮಾಡ್ತೀನಿ. ನಂದಿ ಅಪ್ಪಯ್ಯನೇ. ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿ. ಸ್ವಿಚ್ ಆಫ್ ಅಂತ ಬರ್ತೈತೆ. ಈಗ ಮುಂದೆ ಕಾರ್ ಸ್ಟಾರ್ಟ್ ಮಾಡಿ. ಎಲ್ಲಿಗೆ? ಮತ್ತೆ ದೊಡ್ಡ ಮನೆಗ? ನೋನು ಸೀದಾ ನಿಮ್ಮ ಅಣ್ಣನ ಮನೆಗೆ ನಡೀರಿ. ಏನು, ರಾಮಣ್ಣನ ಮನೆಗ? ಆಟ ಇನ್ಮೇಲೆ ಶುರು. ನಡೀರಿ, ಹೋಗೋಣ.